ಇವತ್ತು ತಾರೀಖು 12 ಆಗಸ್ಟ್ 2025. ಕೆಲ ಮಹತ್ವದ ವಿಷಯಗಳ ಬಗ್ಗೆ ಹೇಳಬೇಕಾಗಿದೆ. ಮೊದಲನೇದ್ದು, ಈಗಿನ ಸಮಯ ಭಾರತಕ್ಕೆ ಪರೀಕ್ಷಾ ಕಾಲವೇ ಅನ್ನೋ ಬಗ್ಗೆ. ಎರಡನೇದ್ದು, BJPಗೆ ಕೇಡುಗಾಲ ಬರಲಿದೆಯೇ ಅನ್ನೋ ಬಗ್ಗೆ. ಮತ್ತು ಮೂರನೇದ್ದು, ಟ್ರಂಪ್ ಹೇಗೇಕೆ ವರ್ತಿಸುತ್ತಿದ್ದಾರೆ ಅನ್ನೋ ಬಗ್ಗೆ. ಭಾರತದ ವರ್ಷ ಭವಿಷ್ಯವನ್ನು ನೋಡೋಣ. ಕುಂಡಲಿಯಲ್ಲಿ ತೋರಿಸಿದ ಹಾಗೆ ನಮ್ಮ ಭಾರತದ ಲಗ್ನ ವೃಷಭ, ಎರಡನೇ ಮನೆಯಲ್ಲಿ ಶುಕ್ರ ಮತ್ತು ಗುರು, ಮೂರನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ, ನಾಲ್ಕನೇ ಮನೆಯಲ್ಲಿ ಕೇತು, ಐದನೇ ಮನೆಯಲ್ಲಿ ಮಂಗಳ, 10ರಲ್ಲಿ ರಾಹು, 11ರಲ್ಲಿ ಶನಿ, 12ರಲ್ಲಿ ಚಂದ್ರ. ರಾಹು ಮತ್ತು ಕೇತು 4 ಮತ್ತು 10ನೇ ಮನೆಯನ್ನು ಪಡೆದಿದ್ದಾರೆ. ಶುಕ್ರ ಮತ್ತು ಗುರು 2ನೇ ಮನೆಯಲ್ಲಿದ್ದಾರೆ. ಸೂರ್ಯ ಬುಧನ ಯೋಗ 3ನೇ ಮನೆಯಲ್ಲಿ ಕಂಡುಬರುತ್ತಿದೆ. ಮಂಗಳ ಮತ್ತು ಶನಿ, ಮಂಗಳ 5ನೇ ಮನೆಯಿಂದ, ಶನಿ 11ನೇ ಮನೆಯಲ್ಲಿ ನೇರ ದೃಷ್ಟಿಗೆ ಒಳಗಾಗಿದ್ದಾರೆ. ಪರಸ್ಪರ ನೋಡುತ್ತಿದ್ದಾರೆ. ಶನಿಯ ದೃಷ್ಟಿ ಮಂಗಳನ ಮೇಲೆ, ಮಂಗಳನ ದೃಷ್ಟಿ ಶನಿಯ ಮೇಲೆ. ಶನಿ ವಕ್ರಿಯಾಗಿದ್ದಾನೆ. ಆದ್ದರಿಂದಲೇ ಭಾರತಕ್ಕೆ ಇದು ಖಂಡಿತವಾಗಿಯೂ ಪರೀಕ್ಷಾ ಕಾಲ. ಗುರು ಶನಿಯನ್ನು ನೋಡುತ್ತಿದ್ದಾನೆ. BJPಗೆ ಈಗ ಚಂದ್ರದಶ, ಕೇತುವಿನ ಅಂತರ 17/7/25ರಿಂದ 17/2/26ರವರೆಗೆ. BJPಗೆ ಮೇಲಿಂದ ಮೇಲೆ ಹೊಡೆತಗಳು ಬೀಳುವ ಯೋಗ ಕಂಡುಬರುತ್ತಿದೆ. BJPಯಂತೆಯೇ ಪ್ರೈಮ್ ಮಿನಿಸ್ಟರ್ ಮತ್ತು ಈ RSSನ ಅಧ್ಯಕ್ಷರಾದ ಭಾಗವತ್ ರವರು ಕೂಡ ಪೀಡಿತರಾಗಿದ್ದಾರೆ. ರಾಜನಾಥ್ ಸಿಂಗರ ಸ್ಥಾನ ಬದಲಿಯಾಗಬಹುದು. BJP ಇಷ್ಟರಲ್ಲೇ ಒಂದು ಸ್ಕ್ಯಾಂಡಲ್ನಲ್ಲಿ ಕಂಡುಬರುತ್ತೆ. BJPಯನ್ನು ಒಡೆಯುವ ಸಂಕೇತಗಳು ಸ್ಪಷ್ಟವಾಗಿ ಗೋಚರಿಸುತ್ತಿವೆ. ಯೋಗಿಯವರಿಗೆ ಪೀಡೆ ಏನೂ ಇಲ್ಲ. ಅವರು ಇಚ್ಛೆ ಪಡುವವರೆಗೆ ಚೀಫ್ ಮಿನಿಸ್ಟರ್ ಆಗಿರುತ್ತಾರೆ. ಅವರ ಕುಂಡಲಿಯಲ್ಲಿ ಯೋಗವೇ ಆಗಿದೆ. ಖಂಡಿತವಾಗಿಯೂ 2025 ಭಾರತಕ್ಕೆ ಪರೀಕ್ಷಾ ಕಾಲ. ಈಗಾಗಲೇ ನಾವು ಕಂಡುಕೊಂಡಿದ್ದೇವೆ, ಇದು ಪರೀಕ್ಷಾ ಕಾಲವಾಗಿಯೇ ಕಂಡುಬರುತ್ತಿದೆ. ಇನ್ನು ಅಂತಾರಾಷ್ಟ್ರೀಯ ವಿಷಯಕ್ಕೆ ಬಂದು ಹೇಳಬೇಕೆಂದರೆ, ಬಾಂಗ್ಲಾದೇಶ ಚೀನಾ ಮತ್ತು ಅಮೇರಿಕ ಕೈಯಲ್ಲಿ ಆಟವಾಡುತ್ತೆ ಭಾರತಕ್ಕೆ ವಿರೋಧವಾಗಿ. ಚೀನಾ ರಷ್ಯಾ ದೇಶಕ್ಕೆ ಕೈ ಕೊಡುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. ಬಾಂಗ್ಲಾದೇಶದಲ್ಲಿ ಕುಟುಂಬ ಕಲಹ ಉಂಟಾಗುತ್ತೆ. ಅಂತಾರಾಷ್ಟ್ರೀಯವಾಗಿ ಮುಂದಿನ ಮಾರ್ಚ್ವರೆಗೆ ಭಾರತ ಒಂಟಿತನವನ್ನು ಅನುಭವಿಸುತ್ತೆ. ಆನಂತರ ಭಾರತ ದೊಡ್ಡ ವ್ಯಾಪಾರಿ ಕೇಂದ್ರವಾಗುವ ಎಲ್ಲ ಲಕ್ಷಣಗಳು ಕಂಡುಬರುತ್ತಿವೆ. ಟ್ರಂಪ್ರಷ್ಟೇ ಅಲ್ಲ, ಜಗತ್ತಿನಲ್ಲಿ ಹೆಚ್ಚಿನ ದೇಶದ ಮುಖ್ಯ ಧುರೀಣರು ಹುಚ್ಚರಂತೆ ವರ್ತಿಸುತ್ತಿದ್ದಾರೆ. ಅವರು ತೆಗೆದುಕೊಳ್ಳುವ ನಿರ್ಣಯಗಳನ್ನು ನೀವು ನೋಡಿದರೆ ಖಂಡಿತವಾಗಿಯೂ ನಿಮಗೆ ಹಾಗೆ ಅನ್ನಿಸುತ್ತೆ. ಈಗ ಟ್ರಂಪ್ರವರನ್ನೇ ತೆಗೆದುಕೊಳ್ಳಿ. ಅವರು ಹೆಚ್ಚಿನ ತೆರಿಗೆಯನ್ನು ಭಾರತದ ಮೇಲೆ ವಿಧಿಸಿದ್ದಾರೆ ಎಂದು ಕಂಡುಬರುತ್ತದೆ. ಆದರೂ ಖಂಡಿತವಾಗಿಯೂ ಅವರು ತಮ್ಮ ದೇಶದ ಪ್ರಜೆಗಳ ಮೇಲೆಯೇ ಹೆಚ್ಚಿನ ತೆರಿಗೆಯನ್ನು ವಿಧಿಸಿದ್ದಾರೆ. ಅವರ ದೇಶದ ಪ್ರಜೆಗಳಿಗೆ ಇಲ್ಲಿಯವರೆಗೆ ಯಾವ ಬೆಲೆಯಲ್ಲಿ ಭಾರತದ ಸರಕುಗಳು ಸಿಗುತ್ತಿದ್ದವೋ ಅವು ಈಗ ದುಬಾರಿಯಾಗಿ ಸಿಗುತ್ತಿವೆ. ಭಾರತವು ನೊಂದಂತೆ ಕಂಡುಬಂದರೂ ನಿಜವಾಗಿ ನೊಂದವರು ಅಮೇರಿಕದ ಪ್ರಜೆಗಳು. ಹೀಗಾಗಿ ಅಮೇರಿಕದಲ್ಲಿ ಈಗ ಗಲಭೆ ಶುರುವಾಗಿದೆ. ಮುಂದೆ ಸಂಭವಿಸುವ ಯುದ್ಧಗಳು ಬ್ಲ್ಯಾಕ್ ಸೀ, ನಾರ್ತ್ ಸೀ, ಅಟ್ಲಾಂಟಿಕ್ ಸೀ, ಸೌತ್ ಚೈನಾ ಸೀನಲ್ಲಿ ಮುಖ್ಯವಾಗಿ ಕಂಡುಬರುತ್ತವೆ. ಮತ್ತು ಒಟ್ಟಾರೆ ಜಗತ್ತಿನ ಶಕ್ತಿಯ ಕೇಂದ್ರ ಈವರೆಗೆ ಪಶ್ಚಿಮ ಜಗತ್ತಾಗಿತ್ತು.
ಇನ್ನು ಮೇಲೆ ಆ ಶಕ್ತಿ ಕೇಂದ್ರ ಪೂರ್ವದ ಕಡೆಗೆ ವಾಲಲಿದೆ. ಅಂದರೆ ಚೈನಾ, ಭಾರತ ಈ ಥರ, ರಷ್ಯಾ ಈ ಥರ ಆಯಿತು. ಮತ್ತೆ ಮುಖ್ಯ ವಿಷಯಗಳು ಬಂದಾಗ ತಮ್ಮನ್ನು ಭೇಟಿ ಮಾಡುತ್ತೇನೆ. ನಮಸ್ತೆ.